ಫಸ್ಟ್ ಇವರಿಬ್ರು ಮಾಡ್ತಾರೆ. ಧನ ಬೋರ್ಡ್ ZYXWVU ಗೈಸ್ ಕ್ಲಾಪ್ ಮಾಡ್ರಿ. ಸಾಧಿಸ್ಬಿಟ್ವಿ. Hey guys, good morning and welcome back to my channel. So my name is Ankita and ನಾನು ಲೈಫ್ ಸ್ಟೈಲ್ ವ್ಲಾಗಿಂಗ್ ಮಾಡ್ತೀನಿ. ಸೊ ಇವತ್ತು ಸೋಮವಾರ, ನಾನು ಕಾಲೇಜ್ಗೆ ಹೋಗ್ಬೇಕು, ರೆಡಿ ಆಗಿದ್ದೀನಿ. 10 o'clock ಕ್ಲಾಸ್ ಇರೋದು. ಟೈಮ್ ಬಂದ್ಬಿಟ್ಟು 8:30 ಏನೋ ಆಗಿದೆ. ಇವಾಗ ಹೊರಟು ಕಾಲೇಜಲ್ಲಿ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸೊ ಇವತ್ತಿನ ದಿನ ಹೇಗಿರುತ್ತೆ ಏನು ಅನ್ನೋದೆಲ್ಲ ಈ ಒಂದು ವ್ಲಾಗಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಸೊ ಬನ್ನಿ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಗೈಸ್, ಕಾಲೇಜಿಗೆ ಬಂದು ಒಂದು ಕ್ಲಾಸ್ ಕೇಳಿ ಲಂಚ್ ಕೊಡ್ತಿದ್ವಿ. ಒಂದೇ ಒಂದು ಕ್ಲಾಸ್ ಬೇಸ್ ಆಗಿದ್ದು, 1.5 hour ಕ್ಲಾಸ್ ಇತ್ತು. ಇವಾಗ ಲಂಚ್. ನಾವು 3 ಜನ ಇರೋದು. ದಿಸ್ ಇಸ್ ಚಂದನ, ದಿಸ್ ಇಸ್ ಐಶು. ಆಯಿತಾ, ನಾವು 3 ಜನ ಇರೋದು. ದನ ಬರ್ತಾಳಂತೆ, ಒಂದು 5 ನಿಮಿಷ ಅಂದ್ಲು. ಇದಾದ್ಮೇಲೆ ಒಂದು ಚಾಲೆಂಜ್ ವಿಡಿಯೋ ಮಾಡ್ತೀವಿ. ಸೊ ಬ್ಲಾಗ್ ಜಾಸ್ತಿ ಮಾಡೋದು ಬೇಡ, ಚಾಲೆಂಜ್ ವಿಡಿಯೋ ಮಾಡ್ತೀನಿ. ಸೊ ನೋಡಿ, ಅದನ್ನು ಬೇಗ ಊಟ ಮಾಡ್ತೀವಿ. ಏನು ಐಶು ನಿಂದು? ಗೀ ರೈಸ್. ನಂದು ಚಿತ್ರಾನ್ನ. ನೋಡಿ ಗೈಸ್, ಇದು ಏನು ಮಿಕ್ಸ್ಚರು ಮತ್ತು ಕೋಡ್ಬಳೆ, ಇದು ಚಿತ್ರಾನ್ನ, ಇದು ಬಿಸಿಬೇಳೆ ಬಾತ್, ಇದು ಗೀ ರೈಸ್. ದನ ಬಂದರೆ ತೋರಿಸ್ತೀನಿ ದನ. ಹೇ ಗೈಸ್, ಇವಾಗ ನಾವು ಒಂದು ಗೇಮ್ ಆಡ್ತಾ ಇದೀವಿ. ಸೊ ಈ ಗೇಮ್ ಅಂದ್ರೆ ಸಿಂಪಲ್ ಗೇಮ್, ದಂಶರತ್ಸ್. ಸೊ 4 ಜನ ಇದೀವಲ್ವಾ, 2 ಟೀಮ್ ಮಾಡ್ತೀವಿ. ಇವಾಗ ಟೀಮ್ ಮಾಡಿ ದಂಶರತ್ಸ್ ಆಡೋದು. ಸೊ ಯಾವ ಟೀಮ್ ಗೆಲ್ಲುತ್ತೆ ಅವ್ರಿಗೊಂದು ಪಾಯಿಂಟ್ ಹೋಗುತ್ತೆ. ಯಾರು ಸೋಲ್ತಾರೆ ಅವ್ರಿಗೊಂದೊಂದು ಟಾಸ್ಕ್ ಕೊಡ್ತೀವಿ, ಆ ಟಾಸ್ಕ್ ನ ಮಾಡ್ಬೇಕು. ಓಕೆನಾ? ಸೊ ಇಬ್ಬಿಬ್ರೆ ಆಡ್ತೀವಿ. ಫಸ್ಟ್ ಟೀಮ್ಸ್, ನಾವಿನ್ನು ಟೀಮ್ ಏನು ಮಾಡಿಲ್ಲ, ಹಂಗೆ ಟೀಮು. ಇವಳು ದನ ಅಂತ ಇವಾಗ ಬಂದ್ಲು. ಓಕೆನಾ? ನೀವಿಬ್ರು ಒಂದು ಟೀಮಾ? ನಾವಿಬ್ರು ಒಂದು ಟೀಮ್. ಓಕೆ, ನಾನು ಧನಲಕ್ಷ್ಮಿ ಅವರು ಒಂದು ಟೀಮ್, ಐಶ್ವರ್ಯ ಚಂದನ ಇವ್ರು ಸೆಕೆಂಡ್ ಟೀಮ್. ಓಕೆ, ಫಸ್ಟ್ ಇವರಿಬ್ರು ಮಾಡ್ತಾರೆ. ಇವಾಗ ನಾವು ಡಿಸೈಡ್ ಮಾಡಿದೀವಿ. ಈಗ ನಾನು ದನ ಸೇರ್ಬಿಟ್ಟು ಒಂದ್ ವರ್ಡ್, ಯಾವ್ದಾದ್ರು ಒಂದ್ ವರ್ಡ್ ಕೊಡ್ಬೋದು, ಇಲ್ಲ ಮೂವಿ ಕೊಡ್ಬೋದು, ಇಲ್ಲ ಸಾಂಗ್ ಕೊಡ್ಬೋದು, ಏನಾದ್ರೂ ಕೊಡ್ಬೋದು. ಸೊ ನಾವ್ ಇವಾಗ ಒಂದ್ ವರ್ಡ್ ಈ ಟೀಮಿಗೆ ಕೊಡ್ತೀವಿ. ಏನ್ ವರ್ಡ್ ಅಂತ ನಾನು ಅಲ್ಲಿ ಡಿಸ್ಪ್ಲೇ ಮಾಡಿರ್ತೀನಿ ನಿಮ್ಗೆ. ಸೊ ನೀವು ಯಾರು ಎನ್ನಕ್ ಮಾಡ್ತೀರಾ? ನೀನ್ ಆಕ್ಟ್ ಮಾಡ್ತೀಯಾ, ಇವಳು ಗೆಸ್ಟ್ ಮಾಡ್ತಾಳೆ. ಸೊ ನಾವು 1 minute ಟೈಮರ್ ಕೊಡ್ತೀವಿ, ಅಲ್ಲಿ ಟೈಮರ್ ಆನ್ ಆಗಿರುತ್ತೆ. ಸೊ 1 minute ಅಲ್ಲಿ ಏನಾದ್ರು ಇವಳು ಹೇಳಿದ್ನ ಇವಳು ಗೆಸ್ಟ್ ಮಾಡಿದ್ರೆ ಅವ್ರಿಗೊಂದು ಪಾಯಿಂಟ್ ಕೊಡ್ತೀವಿ ನಾವೇ. ಇಲ್ಲ ಅಂತ ಅಂದ್ರೆ ನಾವು ಒಂದು ಒಳ್ಳೆ ಒಂದು ಪನಿಷ್ಮೆಂಟ್ ನ ಹುಡುಕಿಟ್ಟಿರ್ತೀವಿ. ಆ ಪನಿಷ್ಮೆಂಟ್, ನಮಗ್ ಬೇಕಾಗಿರೋ ಪನಿಷ್ಮೆಂಟ್ ನಾವು ಅವ್ರಿಗೆ ಕೊಡ್ಬೋದು. ಓಕೆ? ಓಕೆ, ನಾನು ಹೇಳಿದ್ ಗೊತ್ತಾಯ್ತಾ? ಓಕೆ, ಇವಾಗ ಓಕೆ, ಇವಾಗ ಐಶು ಗೆಸ್ಟ್ ಮಾಡ್ತಾಳೆ, ಇವಳು ಆಕ್ಟ್ ಮಾಡ್ತಾಳೆ. ನಾನು ಸ್ಕ್ರೀನ್ ಇಂದ ಆ ಕಡೆ ಹೋಗ್ತೀನಿ. ಹೋಗ ಐಶು, ಕುತ್ಕೋ. ರೆಡಿ? 1 2 3. 1 ನಿಮಿಷ ಟೈಮರ್. 1 minute ಇಡ್ತಾ ಇದ್ದೀನಿ. ಸ್ಟಾರ್ಟ್. ಧನ ಬೋರ್ಡ್. ಬೋರ್ಡ್ ಟೀಚರ್. ಬೆಡ್. ಬೋರ್ಡ್ ಬಾಲ್. ಬರೀತಾರೆ ಚಾಕ್ ಪೀಸ್. ರೈಟಿಂಗ್. 38 seconds. ಸೋಲಕ್ ಬಿಡಿ ನೀವು. 2 minutes. 2 ಅಲ್ಲ, 1 minute. 4 words. ಫಸ್ಟ್ ವರ್ಡ್ ಗ್ರೀನ್. ಗ್ರೀನ್ ಹೌಸ್. 20 seconds. ಹಸಿರು. ಬರಲ್ಲ ಬಿಡೆ. ಹೇಳು. 8 7 6 5 4 3 2 1. ಗೈಸ್, ಟೈಮ್ ಅಪ್. 1 minute. ಅದೇ ಅಲ್ವಾ ಟಾಸ್ಕ್? ಕಲರ್ ಬಾತ್ರೂಮ್ ಬ್ರಷ್. ಗ್ರೀನ್ ಅದೇ ಗ್ರೀನ್ ಆಗಿ ತೋರ್ಸಿದ್ ನಾನು. ಬ್ರಷ್ ಅನ್ನಕ್ಕೂ ನೀನ್ ಬರ್ತಿಲ್ಲ. ಸೊ ಗೈಸ್, ಇವಾಗ ನಾವ್ ಇವ್ರಿಗೆ ಒಂದು ಪನಿಷ್ಮೆಂಟ್ ಕೊಡ್ಬೇಕು. ಒಂದ್ ಪನಿಷ್ಮೆಂಟ್.
ಫೋನ್ ತಗೋಬೋದು. ಸೊ ಗೈಸ್ ಫಸ್ಟ್ ಪನಿಷ್ಮೆಂಟ್ ಆಗಿರೋದ್ರಿಂದ ಸ್ವಲ್ಪ ಮಿನಿಮಲ್ ಆಗಿ ಇಡೋಣ ಅಂತ, ಅಷ್ಟೊಂದು ದೊಡ್ಡದೇನು ಕೊಡ್ತಾ ಇಲ್ಲ ನಾವು ಆಕ್ಚುಲಿ. ಸೊ ನಾವು ಒಂದು ಸಿಂಪಲ್ ಆಗಿರೋದನ್ನ ನಾವು ಸೆಲೆಕ್ಟ್ ಮಾಡಿದ್ವಿ. ಏನು ಅಂತ ಅಂದ್ರೆ ಜಸ್ಟ್ ಇಬ್ರು ಇವಾಗ ಆಲ್ಫಾಬೆಟ್ಸ್ ಇದೆ ಅಲ್ವಾ, ಇಂಗ್ಲಿಷ್ ಆಲ್ಫಾಬೆಟ್ಸ್ A to Z, ಅದನ್ನ ಬ್ಯಾಕ್ವರ್ಡ್ಸ್ ಹೇಳ್ಬೇಕು, ಫಾಸ್ಟ್ ಆಗಿ ಹೇಳ್ಬೇಕು, ಅಷ್ಟೇ ಬೇಗ ಬೇಗ ಹೇಳ್ಬೇಕು, ಎಲ್ಲೂ ಸ್ಟಾಪ್ ಮಾಡಂಗಿಲ್ಲ, ಬರ್ಕೊಂಡಲ್ಲ ಹಂಗೆ ಹೇಳ್ಬೇಕು. ಸೊ ಇದು ಪನಿಷ್ಮೆಂಟ್. ಒಬ್ಬೊಬ್ರೆ ಸ್ಟಾರ್ಟ್ ಮಾಡಿ, ತಗೋ ಬೇಗ ಬೇಗ. ಹಂಗಲ್ಲ, ಫುಲ್ ABCDEFGH ಹೆಂಗಂತೀವಿ ಹಂಗ್ ZYX ಹಂಗೆ ಹೇಳ್ಬೇಕು. ತಗೋ ಹೇಳ್ಬೇಕು, ಅದೇ ಅಲ್ವಾ ಟಾಸ್ಕ್. ಮೈಕ್ ತಗೋ, ಮೈಕ್ ಕೊಟ್ಟಿರೋದು ಏನಕ್ಕೆ? ZYX ಫಾಸ್ಟ್ ಆಗಿ ಹೇಳ್ಬೇಕು. -1 ZY, ಅದಕ್ಕೆ ಟಾಸ್ಕ್ ZYXWVU ಕರೆಕ್ಟ್ ಹೇಳ್ತಾ ಇದ್ದಾಳೆ. PS RL ಹೋಯ್ತು, PS ಅಂತೆ. PS ಆದ್ರೆ ಚೆನ್ನಾಗಿ ನೆನ್ಪಿರುತ್ತೆ ಗೈಸ್ ಒಳಗೆ. ಹೇಳು, ನಿಜ ಬರ್ತಿಲ್ಲ, ಬರ್ದು ನೋಡ್ಕೊಂಡು ಹೇಳಕ್ ಎಲ್ಲಾರು ಹೇಳ್ತಾರೆ. ಇದು ಸೋಲ್ತೀರಾ, -1 ಆಗುತ್ತೆ. ಪನಿಷ್ಮೆಂಟ್ ಮಾಡಿಲ್ಲ ಅಂದ್ರೆ -1. ಇನ್ನೊಂದು ಹೇಳಕ್ಕಾಗುತ್ತೆ, ಇಲ್ಲ ಅಂದ್ರೆ ಹೇಳಕ್ಕಾಗಲ್ಲ. ಹೇಳು ಬೇಗ. ನನಗ ಪನಿಷ್ಮೆಂಟ್ ಇರೋದು, ಬೇಗ ಹೇಳು. ZYXWVU ಏನೇ -1 ಒಪ್ಪಳಿ. ಓಕೆ -1. ಇಷ್ಟು ಬೇಗ ಸೋಲ್ತಾರೆ. ಬಿಟ್ಕೊಡೋದಲ್ಲ, ಸೋತಿದ್ರೊಳಗೂ ಸೋತಿದ್ದಾರೆ. -1. ಓಕೆ, ಇವಾಗ ನಾವು ಗೈಸ್ ಬನ್ನಿ ಗೈಸ್, ಇವಾಗ ಸೆಕೆಂಡ್ ರೌಂಡ್ ಅಂಡ್ ಈ ರೌಂಡ್ ಅಲ್ಲಿ ನಾನು ಆಕ್ಟ್ ಮಾಡ್ತೀನಿ, ದನ ಗೆಸ್ ಮಾಡ್ತಾಳೆ. ಸೊ ನಮ್ಮ ವರ್ಡ್ ಇವಾಗ ಹೇಳ್ತಾಳೆ, ಅಲ್ಲಿ ಡಿಸ್ಪ್ಲೇ ಆಗುತ್ತೆ ನಮ್ಗೆ. ಅದೆಲ್ಲ ಹೇಳಂಗಿಲ್ಲ ಹೇಳ್ಬಿಟ್ಟು ವರ್ಡಿಂಗ್ ಅಲ್ಲಿ ಹೋಗ್ಬೋದಲ್ವಾ? ಆನ್ ಮಾಡಿ. ಅವಳು ವಿಡಿಯೋ ಹೇಳ್ತಾಳೆ, ಗೊತ್ತಿಲ್ಲ. ಬಟ್ಟೆ ಬಟ್ಟೆ, ಒಡವೆ, ಚಿನ್ನನಾ, ಸೀರೆನ, ಬ್ಯಾಗ, ಅದೇ ಅದೇ. ನಡ್ಕೊಂಡು ಏನು ಹಿಂಗ್ ನಡ್ಕೊಂಡು, ಬಾಲೆ, ಬಟ್ಟೆ, ಸರ, ಜ್ಯುವೆಲ್ರಿ, ಚಿನ್ನ, ಬಂಗಾರ, ಬಟ್ಟೆ, ವಸ್ತ್ರ, ಸೀರೆ, ಅಂಗಡಿಯೇನಾ, ಅಂಗಡಿ ಹೆಸರೇನಾ, ಪ್ಯಾಲೇಸ್, ಶಾಪಿಂಗ್ ಮಾಲ್, ಮಾಲ್, ಬಜಾರ್, ಮಾಲ, ಸರೌಂಡಿಂಗ್. ಪಕ್ಕ ಕಂಡಿಡಿಯಕ್ಕಾಗಲ್ಲ ಅವ್ರಿಗೆ, ಸೋತ್ರು ಅಂತಾನೆ ಒಪ್ಕೊಂತಾರೆ. ಮಾಲ್, ಸುತ್ತು ಮಾಲ, ಅದೇ ಮಾಲ್. ಮಾಲ್ ಹೆಸರು ಹೇಳ್ಬೇಕಾ? ಯಾವ್ದು? ಓರಿಯನ್ ಮಾಲ, ಡಿಮಾರ್ಟ್, ಯಾವ್ದು? ಕೋಲ ಮಾಲ, ಏಷ್ಯನ್ ಮಾಲ, ಯಾವ್ದು? ಓರಿಯನ್ ಮಾಲ್. ಮಾಲ್ ಅಲ್ಲ, ಲೂಲು ಇಟ್ಕೊಂಡು ಲೂ ಇಡ್ಬೇಕು. ಲೂಸಿಯಾ, ಲೂಲು ಅಂತ ಲೂಸಿಯಾ ಇವನ್ ಇರ್ಬೇಕು. ಕನ್ನಡ ಮೂವಿನದು, ಕನ್ನಡ ಮೂವಿ. ಕನ್ನಡ, ಅದಕ್ಕೆ ನಾನು ಇಂಗ್ಲಿಷ್ ಮೂವಿ ಅನ್ಕೊಂಡೆ. ಲೂಸಿ ಕನ್ನಡದಲ್ಲಿ ಇದೆಯಾ ಲೂಸಿ ಅಂತ ಗೈಸ್? ಬಟ್ ನಂಗೆ ನಿಜ ಕನ್ನಡ ಮೂವಿ ಅಂತ ಗೊತ್ತಿಲ್ಲ, ನಾ ಇಂಗ್ಲಿಷ್ ಮೂವಿ ಲೂಸಿಯಾ ಹೇಳದ್ಲೇನೋ ಅಂತ ಅನ್ಕೊಂಡೆ. ನಾನು ಫಸ್ಟ್ ಟೈಮ್ ಪನಿಷ್ಮೆಂಟ್ ಹುಡುಕ್ಬಿಟ್ಟಿದ್ಯಾ ಗೈಸ್? ನಾವು 0 ಅಲ್ಲಿದೀವಿ, ಇವ್ರ ತರ -1 ಅಲ್ಲಂತೂ ಇಲ್ಲ ಇನ್ನು. ಹೇಳು, ಏನ್ ಪನಿಷ್ಮೆಂಟ್ ಹೇಳ್ರಿ? ಹುಡುಕ್ರಿ ಬೇಗ ಬೇಗ, ಏನೇ ಕೊಡ್ಲಿದಾನ ಮಾಡೋಣ. ಅವ್ರು -1 ಅಲ್ಲಿದ್ದಾರೆ ಗೈಸ್. ಲೂಸ್, ಅದು ಇವನು ಯಾವುದು? ಯೋಗಿ ಲೂಸ್ ಮಾತಾಡ. ನಂಗೆ ಗೊತ್ತೇ ಇಲ್ಲ ಅವನದು ಅಂತ. ನಾನು ಲೂ ತಗೋಬರೋಣ, ಇರು ಲೂಸಿ ಹಂಗೇನಾರ ಮಾಡೋಣ ಅಂತ. ನನ್ ಮಾಲ್ ಹೆಸರು ಹೇಳ್ತಾ ಇದೆಯೇನೋ ಅಂತ. ಮಾಲ್ ಹೆಸರು ಲೂ ಬರುತ್ತೆ ಅಂತ.
ಬೇಗ ಸೋತ್ಬಿಟ್ವಿ ಗಾಯ್ಸ್. ಹೀಗಾಗ್ಬಾರ್ದಿತ್ತು. ಇಟ್ಸ್ ಓಕೆ. ಡ್ಯಾನ್ಸ್ ಮಾಡೋ ಅಂದ್ರೆ ಇವಾಗ ಏನೇ ಮಾಡೋದು ಮಾಡ್ಲೇಬೇಕು. ನನ್ ಮಾನ ಮರ್ಯಾದೆ ಪ್ರಶ್ನೆ ಗೈಸ್. ಬೇಡ ಎಷ್ಟೊತ್ತು ಹುಡುಕ್ತಾರಪ್ಪ ಇವರು. ಅಲ್ಲಿ ಆನ್ ಮಾಡೋರೆಲ್ಲ ನೋಡ್ಕೋಬಹುದು. ಸರಿ. ಡ್ಯಾನ್ಸ್ ಲೈಕ್ ಅ ರೋಬೋಟ್ ಫಾರ್ 1 minute. ಇದು ನಾವ್ ನೋಡಿದ್ವಲ್ಲ ನಾವ್ ಆಗ್ಲೇ ನೋಡಿದ್ವಿ ಅದನ್ನ ನಾನು ಕೊಡ್ತೀನಿ. ನಾವ್ ಬೇಡ ಅಂತ ಬಿಟ್ಟಿದ್ವಿ. ಇಟ್ಸ್ ಓಕೆ ಮಾಡಿ. ನೀವು ರೋಬೋಟ್ ತರ ಸಾಂಗ್ ಹೇಳ್ಬೇಕು ಇವಾಗ. ಪ್ಲೇ ಮಾಡ್ತೀವಿ. ಪ್ಲೇ ಮಾಡಿದ್ರೆ ಅಲ್ಲಿ ಹಾಕಕ್ಕಾಗಲ್ಲ. ಪ್ಲೇ ಮಾಡಂಗಿಲ್ಲ. ನೋ ಪ್ಲೇ ಅಲ್ಲಿ ಹಾಕಕ್ಕಾಗಲ್ವೇ? ಸರಿ ಆಯ್ತು. ಬಿಡುದನ್ನ ವೆರಿ ಸ್ಪೋರ್ಟಿವ್ ಗೈಸ್. ಅಲ್ಲಿ ಕ್ಯಾಮ್ರಾ ಶಿಫ್ಟ್ ಮಾಡಿ, ಅಲ್ಲಿ ಮಾಡ್ತೀವಿ. ದನ ನೆಟ್ಟಿಗೆ ಮಾಡ್ತಿಲ್ಲ ಅದನ್ನ. ಮಾಡಿಲ್ಲ ಪನಿಷ್ಮೆಂಟ್. ನಮಸ್ತೆ. ಇನ್ನು ಆಗಿ ಇದು 3rd ರೌಂಡ್ ಗೈಸ್. ಇವಾಗ ನಾವಿಬ್ರು ಸೆಕೆಂಡ್ ರೌಂಡ್. ನಿಮ್ದು ಸೆಕೆಂಡ್ ರೌಂಡ್ ಅಲ್ಲ? ಸೆಕೆಂಡ್ ರೌಂಡ್ ಅಲ್ಲ. ಸರಿ ಆಯ್ತು. ಇದು ಸೆಕೆಂಡ್ ರೌಂಡ್. ಇವಾಗ ನಾವಿಬ್ರು ಆಡ್ತಿದೀವಿ. ಒಂದ್ ಸ್ವಲ್ಪ ಕರುಣೆ ತೋರಿಸ್ಬಿಟ್ಟು ಈಸಿ ವರ್ಡ್ಸ್ ಕೊಡ್ಬೋದಂತೆ. ಒಂದ್ ಸ್ವಲ್ಪ ಕರುಣೆ ಇರ್ಲಿ. ಇದೆ ಇದೆ ಇದೆ. ಕೈ ಮುಗಿದು ಬೇಡ್ತೀನಿ, ಕರುಣೆ ಇರ್ಲಿ. ಪ್ರೀತಿ ಇದೆ. ಈ ತರ ಪ್ರೀತಿ ಇದೆ, ಕರುಣೆ ಇಲ್ಲ. ಚಿಕ್ಕ ವರ್ಡ್ ಕೊಡ್ಬೋದಂತೆ. ಅಂಕಿತ ಕೇಳಿಸ್ತಕ್ಕಿತ ದಮ್ಮಿದ್ರೆ ಹೇಳ ಗೈಸ್. 3rd ವರ್ಡ್ ಇವಾಗ ನಾವು ಕೊಡ್ತಾ ಇದೀವಿ. ಐಶು ಆಕ್ಟ್ ಮಾಡ್ತಾಳಂತೆ. ಐಶುಗೆ ಹೋಗ ಕಡೆ ನೀನು. ಓಕೆ ಕೇಳಿಸ್ತು. 1 2 3 ಸ್ಟಾರ್ಟ್. ಅವಾಗ್ಲೇ ಹೇಳಿದ್ದ. ಅವಾಗ ಹೇಳಿದ್ರಿ. ಹಳೇದು ಹಳೇದೆ ಅಲ್ಲಿ ಕೂರೋಣಪ್ಪ. ಫ್ರೆಂಡ್ಸ್. ಸ್ನೇಹ ಅಂತ ಹೇಳಿ. ಹಿಂಗೆಲ್ಲ ಡಿಸ್ಟರ್ಬ್ ಮಾಡ್ಬಾರ್ದಪ್ಪ. ಫ್ರೆಂಡ್ಸ್. ಬೇರೆ ತರ ಹೇಳು. ಆಯ್ತು ಬಿಡು. ದನ ಪನಿಷ್ಮೆಂಟ್ ಹುಡ್ಕೋ. ಹುಡುಗರ ಮೂವಿನ ಏನ್ ಫಸ್ಟ್ ಡೈಲಾಗ? 20 seconds. ಜನರೇ 10 9 8 7 4 5 4 3 2 1. ಕಿತಾಪತಿ ಹೆಂಗಸರು. ಹೆಂಗಸರಲ್ವಾ ಕಿತಾಪತಿ. ಓಕೆ, ಬಿ ರೆಡಿ ಫಾರ್ ಪನಿಷ್ಮೆಂಟ್. ಒಂದ್ ಸ್ವಲ್ಪ ಈಸಿಯಾಗಿ ಇರ್ಲಿ. ನಾವು ಕೊಟ್ಟಿದ್ರಲ್ಲ, ಕೊಟ್ರಲ್ಲ ಡ್ಯಾನ್ಸ್ ಅಂತ ಹೇಳಿದ ತಕ್ಷಣ ಡ್ಯಾನ್ಸ್ ಅಂತಾನೆ ಕೊಡ್ಬಾರ್ದು. ಮೊದ್ಲೇ ಯಾರು ಟಾಪರ್ಗಳು? ತಲೆ ಆ ಲೆವೆಲ್ ಇರುತ್ತೆ. ಮುಚ್ಚ್ರಿ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಫಸ್ಟ್ ಒಂದ್ ಪನಿಷ್ಮೆಂಟ್ ಕೂಡ ಅವ್ರು ಮಾಡಿರ್ಲಿಲ್ಲ. ಸೊ ಈ ಪನಿಷ್ಮೆಂಟ್ ಇಬ್ರಿಗೂ ಒಂದೊಂದು ಕೊಡ್ತಾ ಇದೀವಿ. ಓಕೆ, ಏನು ಅಂದ್ರೆ ಇವ್ರಿಬ್ರು ಇಮಿಟೇಟ್ ಮಾಡ್ಬೇಕು. ತುಂಬಾ ಸಿಂಪಲ್. ನಮ್ಗೆ ಕಾಲೇಜಲ್ಲಿ ಲೆಕ್ಚರರ್ಸ್ ಇದಾರೆ ಅಲ್ವಾ? ಸೊ ಆ ಲೆಕ್ಚರರ್ಸ್ ನಾವು ನೇಮ್ ಹೇಳ್ತೀವಿ. ಆ ಲೆಕ್ಚರರ್ಸ್ ತರ ಇವ್ರು ಇಮಿಟೇಟ್ ಮಾಡ್ಬೇಕು. ಇಬ್ರು ಬೇರೆ ಬೇರೆ ಇಮಿಟೇಟ್ ಮಾಡ್ಬೇಕು ಅಷ್ಟೇ. ಫನ್ನಿ ಆಗಿರ್ಬೇಕು. ಸೀರಿಯಸ್ ಫ್ಯಾಕ್ಟರ್ಸ್ ತಗೋಬೇಡಿ, ಫನ್ನಿ ಫ್ಯಾಕ್ಟರ್ಸ್ ಮಾತ್ರ ಅವರಿಂದ ತಗೊಳ್ಳಿ. ಓಕೆ, ಮಾಡ್ತೀರಾ? ಬನ್ನಿ ಸ್ಟೇಜ್ ಮೇಲೆ ಮಾಡೋಣ.
ಗೈಸ್ ಇವಾಗ ಚಂದನ ಅವರು ಒಂದು ಟೀಚರ್ ನ ಮಿಮಿಕ್ರಿ ಮಾಡಕ್ ಒಪ್ಕೊಂಡಿದ್ದಾರೆ. ಆ ಟೀಚರ್ ಹೆಸರು ಎಲ್ಲೂ ನಾವು ಹೇಳೋದಿಲ್ಲ ವಿಡಿಯೋ ಅಲ್ಲಿ, ಬಿಕಾಸ್ ಅವರ ಒಂದ್ ಧೈರ್ಯದ ಮೇಲೆ ಮಾಡ್ತಿದೀನಿ. ಅವರ ಸೇಫ್ಟಿ ಕೂಡ ನಮಗೆ ಮುಖ್ಯ. ಸೊ ಇವಾಗ ಅವರು ಸ್ಟಾರ್ಟ್ ಮಾಡ್ತಾರೆ, ಬನ್ನಿ. ಫಸ್ಟ್ ಇಂದ ಹ್ಮ್ ಹ್ಮ್ ಓ ಅಲ್ಲಿಂದ ಓ ಏನು ಎಂತೂಸಿಯಾಸಮ್. ಬರ್ಲಾ? ಹಾ ಸ್ಟಾರ್ಟ್. ಗುಡ್ ಮಾರ್ನಿಂಗ್ ಮ್ಯಾಮ್. ಮ್ಯಾಮ್ ಯಾಕೋ ಗರಂ ಆಗಿದ್ದಾರೆ. ಬುಕ್ ತೆಗಿರಿ. ನೋಟ್ಸ್ ಕೊಡ್ತೀರಾ ಮ್ಯಾಮ್? ಅದು ನೋಟ್ಸ್ ಬರ್ಸಿದೀನಲ್ಲ, ಇನ್ನೇನ್ ನೋಟ್ಸ್ ಕೊಡೋದು? ಅಲ್ಲ ಮ್ಯಾಮ್ ಟೆಸ್ಟಿಗೆಲ್ಲ ಓದಕ್ಕೆ. ನೆಟ್ ಕ್ಲಾಸ್ ಬರಲ್ಲ ಏನಿಲ್ಲ, ಆಲ್ರೆಡಿ ನೋಟ್ಸ್ ಅಂತ ಕೇಳ್ತಿದ್ದೀರಾ ನೀವು. ಮ್ಯಾಮ್ ಬೇರೆ ಮ್ಯಾಮ್ ಕೊಟ್ಟಿದ್ರು ಮ್ಯಾಮ್. ಹ? ಬೇರೆ ಬೇರೆ ಟೀಚರ್ಸ್ ಸುದ್ದಿ ಎಲ್ಲ ನನ್ನ ಹತ್ರ ತಗೊಂಡ್ಬರ್ಬೇಡಿ ಅಪ್ಪ. ಓಕೆ ಸರಿ ಇವಾಗ ಬುಕ್ ತೆಗಿರಿ. ಆಯ್ತು. ಟಿಂಟಿಡಿನ್ ಟಿನ್ ಟಿಂಟಿಡಿನ್ ಟಿನ್ ಟಿಂಟಿಡಿನ್ ಟಿನ್ ಟಿನ್. ಮ್ಯಾಮ್ ಕಾಲ್ ಬಂತು. ಒಂದ್ ನಿಮಿಷ ಇರಿ ಹಂಗೆ. ಏನಾದ್ರು ಕೆಲಸ ಇದೆ ಬರೀತಾ ಮಾಡ್ತೀನಿ. ಸಾಕು. ಇವಾಗ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಐಶ್ವರ್ಯ ಅವರು ಫಾರ್ಮ್ಗೆ ಬಂದಿದ್ದಾರೆ. ಐಶ್ವರ್ಯಗೆ ನಾವು ಅವರ ಪಾತ್ರವನ್ನು ಕೊಡುತ್ತಿದ್ದೇವೆ. ಅವ್ರು ನಮ್ಗೆ ಪಾಠನೇ ಮಾಡಿಲ್ಲ. ಹಿಂಗ್ ಮಾಡಿ. ಹೊರಟಿ. ಹಾ ಬಾ. ಬಾ ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಪಾ, ಕುತ್ಕೊಳ್ಳಿ. ಲಾಸ್ಟ್ ಕ್ಲಾಸ್ ಎಲ್ಲ ಏನ್ ಮಾಡಿದ್ದೆ ನಾನು? ಸರ್ ಲಾಸ್ಟ್ ಕ್ಲಾಸ್ ಪಾಠ ಮಾಡಿರ್ಲಿಲ್ಲ. ಹೌದಾ? ಕಂಟ್ರೋಲ್ ಮಾಡ್ಕೊ ಅದೇ. ಓಕೆ, ಇವಾಗ ನಾನಿವಾಗ ಕ್ಲಾಪ್ ಮಾಡ್ರಿ. ಸಾಧನೆ ತೋರಿದ ನಿಮಗೆಲ್ಲ ನೋಡ್ರಿ ಓಕೆ, ಇವಾಗ ನೀವು ಫಸ್ಟ್ ಡೇ ಕಾಲೇಜಿಗೆ ಬಂದಿದ್ದೀರಲ್ವಾ, ಇವಾಗ 4 ಸೆಕ್ಷನ್ ಆಗಿ ಡಿವೈಡ್ ಮಾಡೋಣ ಅಂತ ಅನ್ಕೊಂಡಿದೀವಿ. ಇವಾಗ ಯಾರು ನಿಮ್ ಜೊತೆ ಇರಲ್ಲ ಅದೆಲ್ಲ ತಲೆಯಿಂದ ತೆಗ್ದಾಕಿ ಅದನ್ನೆಲ್ಲ ಇವಾಗೆಲ್ಲ ಹಾಳ್ಕೊಂಡ್ ಕೂತ್ಕೊಂಡೆ ಅಳ್ಕೊಂಡೆಲ್ಲ ಕುತ್ಕೊಂಬೇಡಿ. ನಿಮ್ ಕರಿಯರ್ ಫ್ಯೂಚರ್ ನೋಡಿ, ನೀವು ಎಷ್ಟು ಎಕ್ಸ್ಪ್ಲೋರ್ ಆಗ್ತೀರಾ ಎಲ್ಲಾ ಕಡೆ ಎಕ್ಸ್ಪ್ಲೋರ್ ಆಗಿ ನ್ಯೂ ಫ್ರೆಂಡ್ಸ್ ಮಾಡ್ಕೊಳಕ್ ಟ್ರೈ ಮಾಡಿ. ಸ್ವಲ್ಪ ನೋಟ್ಸ್ ಕೊಡ್ತೀರಾ ಸರ್? ಈ ಡಿಗ್ರಿಗೆ ಬಂದಿದ್ರೆ ನಿಮ್ಗೆ ನೋಟ್ಸ್ ಕೇಳ್ತಿರಲ್ಲ, ನಿಮ್ಗೇನ್ ಅಷ್ಟು ಬುದ್ಧಿ ಇಲ್ವಾ? ಅಷ್ಟು ಬುದ್ಧಿ ಇಲ್ವಾ? ಇವಾಗೆಲ್ಲ ಸ್ಪೂನ್ ಫೀಡ್ ಮಾಡ್ಸಕ್ ಆಗಲ್ಲ. ಎಲ್ಲ ನಾನ್ ಏನ್ ಹೇಳ್ತೀನೋ ಅದನ್ನ ಬರ್ಕೊಂಡ್ ಹೋಗ್ಬೇಕು, ರನ್ನಿಂಗ್ ನೋಟ್ಸ್ ಮಾಡ್ಕೊಬೇಕು ಅಷ್ಟೇ. ಓಕೆ ಸರ್. ಬನ್ನಿ ಮೇಡಮ್. ಸಾಕು ಮೇಡಮ್, ಸಗವಾಗಿ ಮಾಡಿದ್ರು. ಇನ್ನು ಎಷ್ಟೊಂದಿತ್ತು ಎಲಿಮೆಂಟ್ಸ್ ಅಲ್ಲಿ ತರಕ್ಕೆ. ಇರ್ಲಿ ಪರವಾಗಿಲ್ಲ, ಟೈಮಲ್ಲಿ ನಾನು ಕೊಟ್ಟಿದ್ರೆ ಇದನ್ನ ಮಾಡು. ಬೇಡ, ಇವಾಗ ಏನ್ ಮಾಡೋಣ ಬನ್ನಿ ನಾವು. ಇನ್ನು ಯಾವತ್ತಾದ್ರೂ ಒಂದಿನ ಬರೀ ಇಮಿಟೇಟ್ ಮಾಡ್ತೀವಿ ಗೈಸ್. ನಂಗೆ ಇವ್ರು ಮಾಡೋ ಆಕ್ಚುಲಿ ಇನ್ನೂ ಐಡಿಯಾಸ್ ಬರ್ತೈತೆ, ಹಿಂಗ್ ಮಾಡ್ಬೋದು ಹಂಗ್ ಮಾಡ್ಬೋದು ಅಂತ ಕುತ್ಕೊಂಡಾಗ ಬರ್ತದೆ ಆಕ್ಚುಲಿ. ಸೊ ಇವಾಗ ನೆಕ್ಸ್ಟ್ ರೌಂಡ್ ನಾವ್ ಆಡ್ಬೇಕು. ನಾನು ದನ ಡೂ ಆರ್ ಡೈ ಗೆಲ್ತೀವಿ ಗೈಸ್. ನಮ್ಗೆ ಕೊಡ್ತಾ ಇದಾರೆ, ತುಂಬಾ ಯೋಚನೆ ಮಾಡ್ತಿದ್ದಾರೆ. ಬಿಕಾಸ್ 2 billion ಬ್ರಿಲಿಯನ್ಸ್ ಆರ್ ಸಿಟಿಂಗ್ ಹಿಯರ್. ಸೊ ಅವ್ರಿಗೆ ಟೈಮ್ ಹಿಡಿಯುತ್ತೆ ಅಂತ ನಮಗ್ ಗೊತ್ತು. ಆದ್ರೂ ಸ್ವಲ್ಪ ಬೇಗ ಬನ್ನಿ. ಓಕೆ, ನಾವು ಕೂಡ ಮನೆ ಮಠ ಸೇರ್ಬೇಕು. ಹಾಡು ಹೇಳುದ ಸ್ವಲ್ಪ ಎಂಟರ್ಟೈನಿಂಗ್. ನನಗೆ ಹಾಡಲ್ಲ ಒಂದ್ ಹಾಡು ಹೇಳ್ತಿದ್ದಲ್ಲೇ, ಅನಾಥ ಮಗುವ ಹಾಕಿಡಿದೀನಿ. ಈಗ ಏನ್ ಮಾಡೋದು? ಪಾಪ ಹೋದ್ಸತಿ ಪ್ರಾಜೆಕ್ಟ್ ಎಲ್ಲ ಅನಾಥ ಮಗು ಆಗಿದ್ಲು. ಈಗ ಪ್ರಾಜೆಕ್ಟ್ ಇನ್ನೂ ಅಲಿತಾ ಇದ್ದೀನಿ. ಸಿಕ್ಕಿಲ್ವಾ? ಇನ್ನೂ ಅದೇನೋ ಸುಮ್ನೆ ನೀನು ನಿಮ್ಮ ಅಮ್ಮನ್ ಕರ್ಕೊಂಡ್ ಬಂದು ಕ್ಲಾಸ್ ಚೇಂಜ್ ಮಾಡಿಸ್ಕೊಬಿಟ್ಟಿದ್ರೆ ಅಮ್ಮ ಬರ್ಬೇಕಲ್ಲ. ಗೊತ್ತಿರೋ ಮಮ್ಮಿ. ನೋಡಲಿ. ಬನ್ನಿ ಆಂಟಿ ಪಾಪ, ಬೇರೆ ಮಕ್ಳೆಲ್ಲ ಬಂದ್ಬಿಟ್ಟು ಮಾಡಿಸ್ಕೊಂಡಿದ್ದಾರೆ. ಚೆನ್ನಾಗಿಲ್ಲ ಅಂತ. ಇನ್ನೂ ಸಿಕ್ಕಿಲ್ಲ ಗೈಸ್ ಇವ್ರಿಗೆ. ಇಷ್ಟು ಹುಡುಕ್ತೀರಾ? ಅದೇನಾ? ಇಲ್ಲ ಬೇರೆ ಅಂದ್ರೆ ನಾವು 0-1 ಅಲ್ಲಿ ಇದೀವಿ, ನೆನ್ಪಿಟ್ಕೊಳ್ಳಿ. ಗೊತ್ತಾಯ್ತಾ?
ನೀವು ಟೈಮರ್ ಗಿಮರ್ ಏನು ಹಾಕೊಳ್ಳೋ ಅಭ್ಯಾಸ ಇಲ್ವಾ ನಿಮ್ಗೆ? ಕಂಡಿಡ್ಬೋದಾ? ಹಿಂದಿ, ಇಂಗ್ಲಿಷ್, ಕನ್ನಡ, ಮೂವಿ ಅಲ್ಲ ಥಿಂಗ್ಸ್, ಶಕ್ತಿ, ಜಿಮ್, ಸಿಗರೆಟ್, ಅದೇ ಸಿಗರೆಟ್, ಜಿಮ್, ಡಯಟ್, ಸಿಗರೆಟ್, ಎಣ್ಣೆ, ನೀನು ಸಿಗರೆಟ್, ಎಣ್ಣೆ, ನನ್ನ ನೀನ್ ನೋಡೋದು ಬಾಬಾ ಅಂತ ಕರೆಯೋದು. 3 ವರ್ಡ್, ಫಸ್ಟ್ ವರ್ಡು, ಲಾಸ್ಟ್ ವರ್ಡು ಬಾ. ಮಧ್ಯದ್ದು ನಾನು ನೀನು ಏನ್ ಫ್ರೆಂಡ್ಸ್, ಹುಡುಗಿರು, ಫ್ರೆಂಡ್ಸ್, ಕಣ್ಣು ನೋಡೋದು ನಾನು ನೀನು ನಾವೆಲ್ಲ ಇದೇನಿದು? ಸಿಗರೇಟ್ ಸೇದದ 6 5 ಬೇರೆ ತರ ಹೇಳ್ತಿಲ್ಲ. 3 ಅದಕ್ಕಿನ್ನೂ ಬೇರೆ ಕೊಡೋದು ಏನು ದಮ್ಮಿದ್ರೆ ಎದ್ರು ಬಾ. ದಮ್ಮಿದ್ರೆ ಎದ್ರು ಬಾ ಅಂತೀರಿ. ದಮ್ ಇದ್ರೆ ದಮ್ ಹೊಡಿಯೋದು. ಗೈಸ್ ಇದು ದಮ್ ನಮ್ಗೆ ಗೊತ್ತಿಲ್ಲವಲ್ಲ ಈ ವರ್ಡ್ಸ್. ದಮ್ ಇದ್ರೆ ಎದ್ರು ಬಾ. ಓಹೋ ಓಕೆ, ಸ್ಮಾರ್ಟ್ ಮೂವ್ ಯಾ, ಪರವಾಗಿಲ್ಲ. ನಾವು ಪನಿಷ್ಮೆಂಟ್ ತಗೊಳಕ್ಕೆ ಅಂತಾನೆ ಹುಟ್ಟಿರೋರು. ಆಕ್ಚುಲಿ ಅವ್ಳು ಚೆನ್ನಾಗಿ ಮಾಡುದು. ದಮ್ ನಂಗೆ ಗೊತ್ತಾಗಿಲ್ಲ ದಮ್. ಎಣ್ಣೆ, ಸಿಗರೆಟ್, ದಮ್ ಮಾರೆ ದಮ್. ನಿನ್ ಫೋನಲ್ಲಿ ಅಲ್ವಾ? ಇವ್ರು ಇದು ಹುಡುಕಕ್ಕೆ ಅರ್ಧ ಗಂಟೆ ಆಯ್ತು ಗೈಸ್. ಈಗ ಹುಡುಕ್ತಾರೆ. ನಾನ್ ಮನೆಗೆ ಹೋಗ್ಬೇಕು. ಇದಕ್ಕೆ ಇನ್ನೊಂದು ಅರ್ಧ ಗಂಟೆ ತಗೋತಾರೆ. ಹೇಳ್ಬಿಡ್ತೀವಿ. ಮೇಲ್ ಸಿಕ್ಕಿರೋದು ಸಿಂಗಿಂಗು, ಡ್ಯಾನ್ಸಿಂಗು, ಅದ್ ಬಿಟ್ಟು ಬೇರೆ ಏನಾದ್ರು ಇದ್ರೆ ಹೇಳಿ. 5 minutes ಬೇಡ, ಕಮ್ಮಿ 1 minute. ಹೇಳಿ. Talk in a cartoon voice for the next 1 minute. ಕಾರ್ಟೂನ್ ವಾಯ್ಸ್ ಅಲ್ಲಿ ಯಾವ್ದು ಬರುತ್ತೆ ನಿನಗೆ? ಯಾವ್ದು? ನಂಗೆ ಡೋರೆಮೋನ್ ಗೊತ್ತು, ಆದ್ರೆ ಹಂಗೆ ಬರಲ್ಲ. ನನಗ್ ಗೊತ್ತಿದ್ದ ಅದು ಮೋಟು ಪಟ್ಲು ಬರ್ಬೋದು. ಮೋಟು ಮಾಡ್ತೀಯಾ? ಮೋಟು ವಾಯ್ಸ್ ಹೆಂಗ್ ಗೊತ್ತಾ? ಅಂದ್ರೆ ಅವ್ನ್ ಹೆಂಗ್ ಮಾತಾಡ್ತಾನೆ? cartoon voice ಅಷ್ಟೇ. ಅಲ್ಲ ಅವ್ನ್ ಹೆಂಗ್ ಮಾತಾಡೋ ಸ್ಟೈಲ್. ನಂಗೆ ಏನೋ 2-3 ಲೈನ್ಸ್ ಗೊತ್ತು ಅಷ್ಟೇ. ಅದನ್ನ ಹಿಡ್ಕೊಂಡು ನಾನ್ ಫಸ್ಟ್ ಹೇಳ ಡೋರೆಮೋನ್ ಹೇಳ್ತೀನಿ. ಡೋರೆಮೋನ್ ಹೇಳ್ಬೋದು, ಶಿನ್ಚಾನ್ ಹೇಳ್ಬೋದು. ಬೆಸ್ಟ್ ಡೋರಾ ಹೇಳ್ಬಿಡ್ತೀನಿ. ಡೋರಾ ಹೇಗೆ ಅಂದ್ರೆ ಫಸ್ಟ್ ಬರ್ತಾಳೆ, ಬುಕ್ಸ್, ನಾನೇ ಬೂಚ್ ಆಯ್ತೀನಿ. ಓಕೆ ಕೊಡಿ ಒಂದ್ ನಿಮಿಷ ಬೈಕ್ ಒಳಕೈಲಿ. ಹೇಳು. ನಾನು ಡೋರಾ. ಇಂದು ನಾನು ನಮ್ಮ ಕಾಲೇಜ್ಗೆ ಹೋಗ್ತಾ ಇದ್ವಿ. ಬಟ್ ಕಾಲೇಜ್ಗೆ ಹೋಗ್ಬೇಕು ಅಂದ್ರೆ ಮ್ಯಾಪ್ ಬೇಕು ಅಲ್ವಾ? ಮ್ಯಾಪ್ ಇಲ್ಲಿ ಮ್ಯಾಪ್ ನನಗೆ ಕಾಲೇಜ್ಗೆ ಹೋಗಕ್ಕೆ ದಾರಿ ಹುಡುಕೊಡ್ತೀಯಾ? ಅದೇನು ಅಂತಾರಲ್ಲ ಈ 3 ಲಕ್ಷ ರೇಖೆ ಮ್ಯಾಪ್ ಬ್ಯಾಗ್ ಅಲ್ಲಿ ಇರುತ್ತೆ. ಫಸ್ಟ್ ಬ್ಯಾಗ್ ತೆಗಿಬೇಕು. ಫಸ್ಟ್ ಬ್ಯಾಗ್ ಇರು. ಬಿಡು ನಾನು ಹಂಗ್ ಬಂದ್ಬಿಟ್ಟಿದ್ದೀನಿ. ಮ್ಯಾಪ್. ನನ್ ಕಾಲೇಜ್ ಹೇಗೆ ಹೋಗ್ಲಿ? ಕಾಲೇಜಿಗೆ ಹೋಗೋದಕ್ಕೆ 3 ದಾರಿ, ಒಂದು ಬಸ್ಸಲ್ಲಿ, ಒಂದು ಆಟೋದಲ್ಲಿ, ಇನ್ನೊಂದು ಏರೋಪ್ಲೇನ್ ಅಲ್ಲಿ. ಮ್ಯಾಪ್ ಯಾವ್ದು ಈಸಿಯೆಸ್ಟ್ ದಾರಿ? ಆಟೋ ಬುಕ್ ಮಾಡಿದ್ರೆ ಬರುತ್ತೆ. ಈಗ ನಾವು ಓಲಾ ಬುಕ್ ಮಾಡ್ಕೊಂಡು ಕಾಲೇಜ್ಗೆ ಹೋಗೋಣ. ನಾವು ಈಗ ಆಟೋದಲ್ಲಿ ಕೂತಿದೀವಿ. ಡಿಚ್ಚಿ ಡೋರಾ. ಇಲ್ಲಿ ಸ್ವೈಪರ್ ಬರ್ತಾರೆ. ಸ್ವೈಪರ್ ಆಟೋದಲ್ಲಿ ಇವಾಗ ಸಿಗ್ನಲ್ ಬಿದ್ದಿದೆ. ಈ ಸ್ವೈಪರ್ ಬೇಡ ಕದಿಬೇಡ. ನಿಮ್ಗೆಲ್ಲಾದ್ರೂ ಸ್ವೈಪರ್ ಕಾಣಿಸ್ತಿದಾನಾ? ಸ್ವೈಪರ್ ಅಲ್ಲಿದ್ದಾನೆ. ಸ್ವೈಪರ್ ಬೇಡ ಕದಿಬೇಡ. ನಾವು ಹೋದ್ಲವಳು 3 ಸತಿ ಹೇಳಿದ್ರೆ ಸತ್ತೋಗುತ್ತೆ ಅಷ್ಟೇ. ಆಯ್ತಾ? ನಾವು ಈಗ ನಮ್ಮ ಕಾಲೇಜ್ಗೆ ಬಂದು ತಲುಪಿದೀವಿ. ಸಾಧಿಸ್ಬಿಟ್ವಿ.
ಗೈಸ್ ನಿಮ್ಮೆಲ್ಲರಿಗೂ ಈ ಒಂದು ವ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀವಿ. ಎಲ್ಲಾದ್ರೂ ಸ್ವಲ್ಪ ಅತಿಯಾಗಿ ಆಡಿದ್ರೆ ನಮ್ನೆಲ್ಲಾರನ್ನು ಕ್ಷಮಿಸ್ಬಿಡಿ. ಸೊ ನಮ್ ಕೈಯಲ್ಲಿ ಆದಷ್ಟು ನಾವು ಮಾಡಿದ್ವಿ. ಇದೇ ತರದ ಹೊಸ ಹೊಸ ಕಂಟೆಂಟ್ಸ್ ಇನ್ಮೇಲೆ ತರ್ತೀವಿ. ಏನಾದ್ರೂ ನಿಮ್ಗೆ ಐಡಿಯಾ ಇದ್ರೆ ಯು ಕ್ಯಾನ್ ಡ್ರಾಪ್ ಇನ್ ದ ಕಮೆಂಟ್ ಸೆಕ್ಷನ್. ಸೊ ಈ ಗೇಮ್ ಅಲ್ಲಿ ಗೆದ್ದಿದ್ದು ನಾನು ಮತ್ತೆ ಧನ ಅವರು. ಇವೊಂದು ನಾವು ಯಾವ್ದು ಅಟೆಂಡ್ ಮಾಡಿ ಅಂದ್ರೆ ಹೇಳಿಲ್ಲ, ಆದ್ರೂ ಕೂಡ ನಾವೆಲ್ಲ ಪನಿಷ್ಮೆಂಟ್ಸ್ ನ ಚೆನ್ನಾಗಿ ಮಾಡಿದೀವಿ ಅಂತ ನಂಗೆ ಅನ್ಸುತ್ತೆ. ಲೆಟ್ಸ್ ಸಿ ಹೇಗ್ ಬರುತ್ತೆ ಅಂತ. ಸೊ ಎಲ್ಲರೂ ಬಾಯ್ ಹೇಳ್ಬಿಡಿ. ಬಾಯ್ ಬಾಯ್. ಲೈಕ್ ಮಾಡಿ, ಶೇರ್ ಅಂಡ್ ಸಬ್ಸ್ಕ್ರೈಬ್. ಅಡಿ.